ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ನಾನಿವತ್ತು ನಿಮಗೆ ಸಾಬುದಾನಿ ಇಡ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ. ಇಲ್ಲಿ ಸಣ್ಣಗಿರುವ ಜೀರಾ ಸಾಬುದಾನಿ ಅಥವಾ ನೈಲಾನ್ ಸಾಬುದಾನಿ ಅಂತ ಏನು ಹೇಳ್ತಾರೆ, ಅದನ್ನು ಒಂದು 2 ಕಪ್ಪು ತಗೊಂಡಿದ್ದೇನೆ ಫ್ರೆಂಡ್ಸ್. ಈ ರೀತಿ ಸಣ್ಣಗಿರುವಂಥ ಸಾಬುದಾನಿ. ಈಗ ಅದೇ ಮೆಜರ್ಮೆಂಟಲ್ಲಿ ಒಂದು 2 ಕಪ್ಪಷ್ಟು ಇಡ್ಲಿ ರವನ್ನು ತಗೊತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದೆರಡನ್ನು ಸಪ್ರೇಟಾಗಿ ನಾವು ಈಗ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಮೊದಲಿಗೆ ನಾನು ಇಡ್ಲಿ ರವನ ಚೆನ್ನಾಗಿ ತೊಳೆದು ಅದರಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲದಂಗೆ ಹಿಂಡಿ ತೆಗಿಬೇಕು ಫ್ರೆಂಡ್ಸ್. ಈಗ ಅದೇ ಪಾತ್ರೆಗೆ ನಾನು ಸಾಬುದಾನಿಯನ್ನು ಕೂಡ ಒಂದು ಸಲ ಚೆನ್ನಾಗಿ ತೊಳೆದು ಅದನ್ನು ಕೂಡ ಅದೇ ರವೆ ಹಾಕಿರುವಂಥ ಪಾತ್ರೆಗೆ ಈಗ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಯಾರಿಗಾದರೂ ನಾನು ಮಾಡೋ ವಿಡಿಯೋ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆದರೆ ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಸಾಬುದಾನಿ ಇಡ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯ ಚಟ್ನಿಗೂ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸಾಂಬಾರು ಜೊತೆ ಇರ್ಬೋದು, ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲದಕ್ಕೂ ಇದು ಸೆಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ 4 ಕಪ್ಪಿಗೆ ನಾನು 3 ಕಪ್ಪಷ್ಟು ಮೊಸರು ಹಾಕ್ಕೊತೇನೆ. 2 ಕಪ್ಪು ಅಕ್ಕಿ ರವೆ, 2 ಕಪ್ಪಷ್ಟು ಸಾಬುದಾನಿ ಮತ್ತು ಇಲ್ಲಿ 3 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಕಲಸಿ ಅದಕ್ಕೆ ಒಂದು 3ರಿಂದ 4 ತಾಸು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಸಾಬುದಾನಿ ಮತ್ತು ಇಡ್ಲಿ ರವೆ ಚೆನ್ನಾಗಿ ನೆನೆಯಬೇಕು ಫ್ರೆಂಡ್ಸ್. ಈಗ ಇದನ್ನೊಂದು 4 ತಾಸು ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನೀವು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮಾಡೋದಾದರೆ ಓವರ್ನೈಟ್ ಬೇಕಂದ್ರೆ ಇಡ್ಬೋದು ಫ್ರೆಂಡ್ಸ್. ಇಲ್ಲೀಗ ಈ ರೀತಿ ಇಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಫ್ರೆಂಡ್ಸ್. ಆದರೆ ಇದಕ್ಕೊಂದು ಸ್ವಲ್ಪ ಒಂದು 3/4 ಗ್ಲಾಸ್ ಅಥವಾ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾವು ಹಾಕ್ಕೋಬಾರ್ದು, ಭಾಳ ನೀರನ್ನು ಮಾಡ್ಕೋಬಾರ್ದು ಫ್ರೆಂಡ್ಸ್. ಮತ್ತು ನಾವು ಉದ್ದಿನಬೇಳೆ ಹಾಕದೇ ಮಾಡಿರೋ ಇಡ್ಲಿ ಅಂತಲೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಾವು ಉದ್ದಿನಬೇಳೆ ಹಾಕಿ ಯಾವ ರೀತಿ ಇಡ್ಲಿ ಮಾಡ್ತೀವೋ ಅದೇ ರುಚಿ ಇರುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ನೀರನ್ನೀಗ ಹಾಕ್ಕೊಳ್ಳೋಣ. ಇದು ಬಿಸಿ ಬಿಸಿ ಇಡ್ಲಿಗೆ 1 ಚಮಚ ತುಪ್ಪ ಹಾಕಿ ಚಟ್ನಿ ಜೊತೆ ತಿಂದರೆ ಅಂತ ಆ ರುಚಿನೇ ಬೇರೆ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಮಾಡಿದರೆ ಸಾಕು. ಈಗ ನಾನು ಇಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನೀಗ ಇಡ್ಲಿ ಪಾತ್ರೆಯಲ್ಲಿ ಒಂದು 20 ನಿಮಿಷ ಹಾಕಿ ಬೇಯಿಸ್ತೇನೆ ಫ್ರೆಂಡ್ಸ್. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಚ್ಕೋಬೋದು ಫ್ರೆಂಡ್ಸ್. ಇದನ್ನು ಬೇಗನೆ ಮಾಡ್ಕೋಬೋದು. ಮುಂಜಾನೆ ಬ್ರೇಕ್ಫಾಸ್ಟಿಗಿರ್ಬೋದು, ಸಂಜೆ ಟೀ ಟೈಮ್ ಜೊತೆಗೆ ಒಂದು 3ರಿಂದ 4 ತಾಸು ಟೈಮ್ ಒಳಗೆ ಇಡ್ಲಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ರುಬ್ಬಬೇಕು ಮಾಡಬೇಕು ಅಂಥದ್ದೇನು ಕೆಲಸ ಇರೋದಿಲ್ಲ. ಈಸಿಯಾಗಿ ಇಡ್ಲಿನ ಮಾಡ್ಕೋಬೋದು. ಮತ್ತು ಈ ಸಾಬುದಾನಿ ಸಾಮಾನ್ಯವಾಗಿ ನಮಗೆ ಆರೋಗ್ಯಕ್ಕೆ ತುಂಬ ತಂಪು ಫ್ರೆಂಡ್ಸ್. ಆದ್ದರಿಂದ ಯಾವಾಗಲೂ ಒಂದು ಸಲ ಈ ರೀತಿ ಇಡ್ಲಿ ಮಾಡಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು. ಇಷ್ಟು ಹಿಟ್ಟಲ್ಲಿ ಸಾಧಾರಣವಾಗಿ ನಾನೊಂದು 20 ಇಡ್ಲಿಯನ್ನು ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದೇ ಹಿಟ್ಟಿಗೆ ನೀವು ಸಬ್ಬಸಿಗೆ ಸೊಪ್ಪು ಹಾಕಿ ಮಸಾಲೆ ಇಡ್ಲಿನ ಬೇಕಾದರೂ ಮಾಡ್ಕೋಬೋದು. ನಾನು ಮಾತ್ರ ಸಾದಾ ಇಡ್ಲಿ ಮಾಡೋದನ್ನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ಒಂದು 15ರಿಂದ 20 ನಿಮಿಷ ಈ ರೀತಿ ಬೇಯಿಸಿದ ಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ ಇಡ್ಲಿ ಯಾವ ರೀತಿ ರೆಡಿಯಾಗಿದೆ ಅಂತ. ಈ ರೀತಿ ಇಡ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಕೆಳಗಿಳಿಸಿ ಚಮಚದಿಂದ ಯಾವ ರೀತಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪನೂ ಅಂಟ್ಕೊರೋದಿಲ್ಲ ಫ್ರೆಂಡ್ಸ್. ಅಷ್ಟು ನೀಟಾಗಿ ಇಡ್ಲಿ ಎದ್ದು ಬಿಡುತ್ತೆ ಫ್ರೆಂಡ್ಸ್. ಅಂದರೆ ಅದು ಚೆನ್ನಾಗಿ ಬೆಂದಿದೆ, ಆದ್ದರಿಂದ
ಈ ಚಮಚ ಬಿಸಿ ಇರೋದನ್ನು ನಿಧಾನಕ್ಕೆ ತೆಗಿತಿದ್ದೇನೆ ಫ್ರೆಂಡ್ಸ್. ಮತ್ತು ಬಿಸಿ ಬಿಸಿ ಇದ್ದಾಗಂತೂ ತುಂಬ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಸಾಬುದಾನಿ ಇಡ್ಲಿ ಮಾಡಿದೆ ಅಂತ. ನಾನು ಇದನ್ನು ಸಾಂಬಾರು ಜೊತೆ ಸರ್ವ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.